ಹಾಯ್ ಎವ್ರಿವನ್, ಇವತ್ತಿನ ಟಾಪಿಕ್ ಬಂದು ಐ ಆಮ್ ಡನ್ ಅಥವಾ ಐ ಹ್ಯಾವ್ ಡನ್. ಯಾವ್ದು ಸರಿ? ನಿಮಗೂ ಕೂಡ ಕನ್ಫ್ಯೂಷನ್ ಇರುತ್ತಲ್ವಾ? ಇವತ್ತು ಕ್ಲಾರಿಫೈ ಮಾಡೋಣ. ಐ ಆಮ್ ಡನ್ ಇದೊಂದು ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿರುತ್ತೆ. ಹಾಗೆ ಒಂದು ಕೆಲಸನ ಕಂಪ್ಲೀಟ್ ಮಾಡಾದಮೇಲೆ ಐ ಆಮ್ ಡನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಐ ಆಮ್ ಡನ್ ರೈಟಿಂಗ್, ಐ ಆಮ್ ಡನ್ ಈಟಿಂಗ್. ಅದೇ ರೀತಿ ಐ ಹ್ಯಾವ್ ಡನ್ ಇದೊಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇರುತ್ತೆ. ಮತ್ತು ಪಾಸ್ಟಲ್ಲಿ ಮಾಡಿರೋ ಕೆಲಸನ ಇವಾಗ ಯಾರಾದರೂ ಕೇಳಿದ್ರೆ ನಾವು ಐ ಹ್ಯಾವ್ ಡನ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್, ಐ ಹ್ಯಾವ್ ಡನ್ ಮೈ ಹೋಮ್ ವರ್ಕ್, ಐ ಹ್ಯಾವ್ ಡನ್ ದ ಲಾಂಡ್ರಿ. ಈ ಈಸ್ ಗಾನ್ ಅಥವಾ ಈ ಆ್ಯಸ್ ಗಾನ್ ಯಾವುದು ಸರಿ ಅಂತ ನೋಡೋಣ. ಈಸ್ ಗಾನ್ ಕರೆಂಟ್ಲಿ ಇಲ್ಲಿಲ್ಲ, ಅವನು ಬೇರೆ ಎಲ್ಲೋ ಹೋಗಿದ್ದಾನೆ. ನೀವು ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ನಿಮಗೆ. ಹಾಗೆ ಅವನು ಮೇ ಬಿ ಈಸ್ ಡೆಡ್, ಇಲ್ಲ ಅಂತ ಅಂದರೆ ಈಸ್ ನಾಟ್ ಇನ್ ದ ರೂಮ್. ಆವಾಗ ನಾವು ಈಸ್ ಗಾನ್ ಅಂತ ಹೇಳ್ತೀವಿ. ಈ ಹ್ಯಾಸ್ ಗಾನ್ ಒಂದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಅದು ಕಂಪ್ಲೀಟ್ ಮಾಡೋದು ಈ ಹ್ಯಾಸ್ ಗಾನ್ ಟು ಬ್ಯಾಂಗ್ಳೂರ್, ಈ ಹ್ಯಾಸ್ ಗಾನ್ ಟು ದ ಮಾರ್ಕೆಟ್ ಅಂತ ಹೇಳಬೇಕು. ನಿಮಗೂ ಕೂಡ ಇದೇ ರೀತಿ ಗ್ರಾಮರ್ ಕಾನ್ಸೆಪ್ಟ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ ನಮ್ಮ ಇಂಗ್ಲೀಷ್ ಪಾರ್ಟ್ನರ್ ಪೇಜ್ನ ಫಾಲೋ ಮಾಡಿ.